ಇನ್ನು ಸಿಎಂ ಡಿಕೆ ಸಚಿವ ಸಂಪುಟ ವಿಸ್ತರಣೆಗೆ ಈಗ ಕೌಂಟ್ ಡೌನ್ ಶುರುವಾದಂತ ರೀತಿಯ ಕಂಡು ಬರ್ತಾ ಇದೆ. ಶುಭಗಳಿಗೆ ಶುಭ ಮುಹೂರ್ತ, ಈ ಶುಭ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಂತ ಸಚಿವಾಕಾಂಕ್ಷಿಗಳ ಆಸೆ ಇದೀಗ ಮತ್ತೆ ಚಿಗುರೊಡೆಯೋದಕ್ಕೆ ಶುರುವಾಗಿದೆ. ಹೌದು, ದೆಹಲಿಯಿಂದ ಡಿಕೆ ಶಿವಕುಮಾರ್ಗೆ ಬುಲಾವ್ ಬರ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗೂ ಮೊದಲೇ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡುಬಿಡೋದಕ್ಕೆ ಶುರು ಮಾಡಿದ್ದಾರೆ. ಮದುವೆ ಮಾಡ್ತೀವಿ ಬರ ಅಂದಾಗ ಹೋಯ್ತೀವಿ ಅಷ್ಟೇ ತಾಲೂಕಟ್ಟಕ್ಕೆ. ಈಗ ನನ್ನನ್ನು ಕರೆದ್ರೆ ನಾನು ಹೋಗ್ತೀನಿ. ಅಲ್ಲಿ ಈಗ ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು 100ರಿಂದ 150 ಕೋಟಿ ಆರಾಮ್ಸೆ. ಆಷಾಢದಲ್ಲಿ ವಿಸ್ತರಣೆಯಾಗುವ ಡಿಕೆ ಸಚಿವ ಸಂಪುಟ. 20 ಸಚಿವ ಸ್ಥಾನ ಖಾಲಿ, ಯಾರಿಗೆ ಖುಲಾಯಿಸುತ್ತೆ ಲಕ್? ಡಿಕೆ ಶಿವಕುಮಾರ್ ಸರ್ಕಾರ ರಚನೆಯಾಗಿ 40 ದಿನಗಳು ಕಳೆದ ಬಳಿಕ ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದೆ. ಆಷಾಢದಲ್ಲೇ ಕ್ಯಾಬಿನೆಟ್ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿ ನಾಯಕರಿಂದ ಬುಲಾವ್ ಬಂದಿದ್ದು, ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ದೆಹಲಿ ಪ್ರಯಾಣಕ್ಕೂ ಮುನ್ನ ಪ್ರತಿಕ್ರಿಯೆ ನೀಡಿದ ಹರಿಪ್ರಸಾದ್, ಎಲ್ಲಾ ಶಾಸಕರಿಗೂ ಮಂತ್ರಿ ಸ್ಥಾನ ಕೇಳೋ ಹಕ್ಕಿದೆ, ನಾನು ಸಚಿವ ಸ್ಥಾನ ಕೇಳಲ್ಲ ಅಂದ್ರು. ಎಲ್ಲ ಶಾಸಕರಿಗೂ ಅವ್ರಿಗೆ ಹಕ್ಕಿದೆ ಕೇಳಲಿಕ್ಕೆ, ಹೇಳಲಿಕ್ಕೆ. ಹೇಳಿದ್ದಾರೆ. ಅದರ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಎಲ್ಲ ವಿಚಾರವನ್ನು ಭಾಳ ಕೂಲಂಕುಷವಾಗಿ ನೋಡಿ ತಮ್ಮ ತೀರ್ಮಾನವನ್ನು ಹೇಳ್ತಾರೆ. ಆದಷ್ಟು ಬೇಗ ಆಗುತ್ತೆ. ತಮಗೂ ಒಂದು ಸಚಿವ ಸಂಪುಟದಲ್ಲಿ ಆ ಥರ ನಾನು ಯಾವತ್ತೂ ಕೇಳಿಲ್ಲ, ಕೇಳೋನು ಅಲ್ಲ. ಕೈ ನಾಯಕ ರಾಹುಲ್ ಗಾಂಧಿ ನಾಳೆ ಡಾರ್ಜಿಲಿಂಗ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಹುಲ್ ಅನುಪಸ್ಥಿತಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮ್ಮುಖದಲ್ಲಿ ಮೊದಲ ಹಂತದ ಚರ್ಚೆ ನಡೆಯಲಿದೆ. ದೆಹಲಿ ಫ್ಲೈಟ್ ಹತ್ತೋದಕ್ಕೂ ಮುನ್ನ ಸಿಎಂ ಡಿಕೆ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಹೈಕಮಾಂಡ್ ನಾಯಕರು ಈಗಾಗಲೇ ಒಂದು ಪಟ್ಟಿ ರೆಡಿ ಇಟ್ಕೊಂಡಿದ್ದಾರೆ. ಡಿಕೆ, ಸಿದ್ದರಾಮಯ್ಯ ಕೂಡ ಮತ್ತೊಂದು ಪಟ್ಟಿ ಕೊಡಲಿದ್ದಾರೆ. ಸದ್ಯ 20 ಸಚಿವ ಸ್ಥಾನಗಳು ಖಾಲಿ ಇವೆ. ಸಿದ್ದು ಅವಧಿಯಲ್ಲಿದ್ದ 5ರಿಂದ 6 ಮಂದಿಯನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈಗಾಗಲೇ ಹಲವು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅಲ್ಲದೆ ತರಹೇವಾರಿ ಲಾಬಿ ಸರ್ಕಸ್ ಮಾಡ್ತಿದ್ದಾರೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರೋ ಶಾಸಕ ಬಾಲಕೃಷ್ಣ, ಮದುವೆ ಮಾಡ್ತೀನಿ ಬಾ ಅಂದ್ರೆ ಹೋಗಿ ತಾಳಿ ಕಟ್ತೀನಿ, ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಯೂ ಟರ್ನ್ ತಗೊಂಡ್ ಬರ್ತೀನಿ ಅಂದ್ರೆ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ, ನಾನು ಆಕಾಂಕ್ಷಿ ಅಂತ ಟವೆಲ್ ಹಾಕಿದ್ರು. ಏನಿಲ್ಲ, ಏನ್ ಸುಸ್ತಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಮದುವೆ ಮಾಡ್ತೀವಿ ಬರ ಅಂದಾಗ ಹೋಯ್ತೀವಿ ಅಷ್ಟೇ ತಾಲೂಕಟ್ಟಕ್ಕೆ. ಇದ್ದಂತೆ ನಮ್ಮ ಕೆಲಸ ನಾವು ಹೊಲ ಉತ್ಕೊಂಡು ಫಲ ಉತ್ಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಸಿಗದೆ ಹೋದ್ರೆ ಏನ್ ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಇವ್ನ ನೋಡ್ಕೊಂಡು ಹೋಗ್ತೀವಿ. ಆಷಾಢ ಇದು ಏನು ಪ್ರಶ್ನೆ ಅಂತ ಕಾಣ್ತಾ ಇಲ್ಲ. ಬಹುಶಃ ನನ್ನ ಲೆಕ್ಕ ಈ 18-19 ಮುಗಿಸಿಬಿಡ್ತಾರೆ ಅಂತ ನನಗೆ ಅನಿಸ್ತದೆ. ಬಹುಶಃ ಇವತ್ತು ಡೆಲ್ಲಿಯಲ್ಲಿ MLAಗಳು ತುಂಬ ಜನ ಇವತ್ತು ಆಕಾಂಕ್ಷಿಗಳು ತಮ್ಮ ಹಕ್ಕುಗಳನ್ನು ಕೇಳಕ್ಕೆ ಹೋಗಿದ್ದಾರೆ. ಬೇಡ ಅನ್ನಕ್ಕೆ ಬರಲ್ಲ ಬಿಡಿ. ತಮ್ಮ ಕ್ಷೇತ್ರದಲ್ಲಿ ಜಿಲ್ಲಾವಾರು ಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೆ, ಸಮಾಜವಾರು ಕೇಳಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾ ಯಾವುದು ಬೇಡ ಅನ್ನಕ್ಕಾಗಲ್ಲ. ಖಂಡಿತ ನಾನು ಹೋಗ್ಬೇಕಂತ ಇದ್ದೇನೆ, ನೋಡೋಣ. ಸೂಟ್ಕೇಸ್ ಸಂಸ್ಕೃತಿ ಆರೋಪಕ್ಕೆ ಕೈ ನಾಯಕರು ತಿರುಗೇಟು. ಅಲ್ಲಿ ಈಗ ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು 100ರಿಂದ 150 ಕೋಟಿ ಆರಾಮ್ಸೆ. ಕೈ ಪಕ್ಷದಲ್ಲಿ ಸಚಿವ ಸ್ಥಾನಕ್ಕೆ ಸೂಟ್ಕೇಸ್ ಕೊಡಬೇಕು ಅಂತ ಅಶೋಕ್ ಮಾಡಿರೋ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತೀವ್ರ ತಿರುಗೇಟು ನೀಡಿದ್ದಾರೆ. ಅವ್ರು ಹೇಳ್ತಾರೆ ಅವ್ರ ಪಕ್ಷದಲ್ಲಿ ಮಾತ್ರ ಆಗುತ್ತೆ. ಅವ್ರ ಪಕ್ಷದವರೇ ಹೇಳಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ತಗೊಳ್ಬೇಕು ಅಂದ್ರೆ 1000 ಕೋಟಿ ಕೊಡಬೇಕು ಅಂತ ಹೇಳಿ. ಆದ್ರೆ ನಮ್ಮ ಪಕ್ಷದಲ್ಲಿ ಆ ಥರ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನಿದ್ರು ಕೂಡ ದಕ್ಷತೆ ಆಧಾರದ ಮೇಲೆ, ಪಕ್ಷನಿಷ್ಠದ ಆಧಾರದ ಮೇಲೆ ಕೊಡೋದು. ಅವ್ರಿಗೆ ಅನುಭವ, ಬಿಜೆಪಿನಲ್ಲಿ ಅದೆಲ್ಲ ಅನುಭವ ಆಗಿದೆ. ಅವ್ರಿಗೆ ಅನುಭವದ ಮಾತುಗಳನ್ನ ಆಡ್ತಾರೆ. ಆರ್ ಅಶೋಕಣ್ಣವ್ರ ಬಗ್ಗೆ ಹೆಚ್ಚಿಗೆ ಕೇಳೋದು ಬೇಡ. ಅವ್ರ ಅನುಭವಕ್ಕೆ ತಕ್ಕಂತೆ ಮಾತಾಡ್ತಾರೆ. ಅಶೋಕಣ್ಣವ್ರು ಏನಾರ ಮಧ್ಯಸ್ಥಿಕೆ ವಹಿಸೋದಾದ್ರೆ ನಾವು ಕೊಡ್ತೀವಿ, ನಮ್ಗೆ ಒಂದು ಒಳ್ಳೆ ಮಂತ್ರಿ ಕೊಡಿಸಿ ಖಾತೆ ಕೊಡ್ತೀವಿ. ಅವ್ರೇನಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರಿಗೇನಾರ ಮೂಲಗಳು ಗೊತ್ತಿದ್ರೆ ನಾವು ಸ್ವಲ್ಪ ಪೇಮೆಂಟ್ ಮಾಡ್ತೀವಿ, ಏನಾರ ಮಾಡಿ ಸಹಾಯ ಮಾಡಿ. ಅದೇನೇ ಇರಲಿ, ಸಚಿವ ಸಂಪುಟ ವಿಸ್ತರಣೆ ಅಂತಿದ್ದಂತೆ ಆಕಾಂಕ್ಷಿಗಳ ಕಿವಿ ನೆಟ್ಟಗಾಗಿದೆ. ಆದ್ರೆ ಈ ಬಾರಿ ಯಾರಿಗೆ ಅದೃಷ್ಟ ಒಲಿಯಲಿದೆ, ಯಾರಿಗೆ ನಿರಾಸೆಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.